ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಟ್ರಯಲ್ ಆರಂಭ ಆಗಿದೆ. ರೇಣುಕಾಸ್ವಾಮಿ ತಂದೆ ತಾಯಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಇನ್ನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಹಾಜರಾಗಿದ್ದಾರೆ. ಬೇಗನೆ ಊಟ ಮುಗಿಸಿ ಟ್ರಯಲ್ಗೆ ದರ್ಶನ್ ಹಾಜರಾದರು. ಕಟಕಟೆಗೆ ಬಂದು ಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆ ಕೊಟ್ಟರು. ಇನ್ನು ಕೇಸ್ಗೆ ಸಂಬಂಧಪಟ್ಟಿದ್ದವರನ್ನ ಕೋರ್ಟ್ನಿಂದ ಹೊರಕ್ಕೆ ಕಳುಹಿಸಿದ್ದಾರೆ. ಸ್ವಾಮಿ ಪೋಷಕರ ಹೇಳಿಕೆ ಬಗ್ಗೆ ದರ್ಶನ್ಗೆ ಆತಂಕ ಎದುರಾಗಿದೆ ಅಂತೆ. ಇಂದು ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಚರ್ಚೆ ನಡೆದಿದೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಸಚಿವರು ಸರಿಯಾಗಿ ಉತ್ತರ ನೀಡಿಲ್ಲ. ನಿನ್ನೆಯಿಂದಲೂ ಸಚಿವರು ಸದನಕ್ಕೆ ಬಾರದೆ ಕಾಣೆಯಾಗಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ 5,000 ಕೋಟಿ ಎಲ್ಲಿಗೆ ಹೋಯಿತು, ಸರಿಯಾದ ಉತ್ತರ ಕೊಡಿಸಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದವು. ಈ ವೇಳೆ ಸದನವನ್ನ ತಪ್ಪು ದಾರಿಗೆ ಎಳೆಯುವ ಆರೋಪ ಸುಳ್ಳು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರಿಸಿದ್ರು. ಇನ್ನೊಂದೆಡೆ ಸಚಿವರನ್ನ ಕರೆಸಿ ಮಾತಾಡೋಣ ಅಂತ ಸ್ಪೀಕರ್ ಹೇಳಿದ್ರು. ಸ್ಪೀಕರ್ ಮಾತಿಗೆ ಸಮಾಧಾನಗೊಳ್ಳದ ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಅವಾಯ್ಡ್ ಮಾಡ್ತಾ ಇದ್ದಾರೆ. ಉತ್ತರ ಕೊಡಿ ಅಶೋಕಣ್ಣ. ಉತ್ತರನೂ ಬೇಡ ಅಂತಾರೆ. ಸರ್ಕಾರ ನಡ್ಕಟ್ಟ ಬಿಡಿ, ಇವೆರಡು ಬಿಟ್ಟು ಎಲ್ಲ ಅಶೋಕ್ ಅವರೇ ಇಲ್ಲ. ಇನ್ನು ಗೃಹಲಕ್ಷ್ಮಿ ಫೈಟ್ ವಿಚಾರವಾಗಿ ಸ್ಪೀಕರ್ ಕಚೇರಿಯಲ್ಲಿ ಮೀಟಿಂಗ್ ನಡೆದಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ರನ್ನ ತಮ್ಮ ಕಚೇರಿಗೆ ಕರೆಸಿದ ಸ್ಪೀಕರ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಡಿಸಿಎಂ ಡಿಕೆಶಿ, ಸಚಿವ ಎಚ್.ಕೆ. ಪಾಟೀಲ್, ಪ್ರಿಯಾಂಕ್ ಖರ್ಗೆ ಕೂಡ ಉಪಸ್ಥಿತರಿದ್ದರು. ಮೀಟಿಂಗ್ ಬಳಿಕ ಸದನಕ್ಕೆ ಆಗಮಿಸಿದ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಪ್ರತಿಪಕ್ಷದ ಪ್ರಶ್ನೆಗೆ ಉತ್ತರಿಸಿದ ಹೆಬ್ಬಾಳ್ಕರ್, ಮೊನ್ನೆ ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಟ್ಟಿದ್ದೀನಿ. ಅವತ್ತಿನ ಹೇಳಿಕೆಗೆ ಇವಾಗಲೂ ನಾನು ಬದ್ಧ. ಇಲ್ಲಿವರೆಗೆ 23 ಕಂತುಗಳನ್ನು ಕೊಟ್ಟಿದ್ದೀವಿ. ಸದನದ ಸದಸ್ಯರಿಗೆ ತಪ್ಪು ಮಾಹಿತಿ ಕೊಡೋದಾಗ್ಲಿ, ಸದನವನ್ನ ತಪ್ಪು ದಾರಿಗೆ ಎಳೆಯೋ ಕೆಲಸ ಮಾಡಿಲ್ಲ. 2 ತಿಂಗಳ ಗೃಹಲಕ್ಷ್ಮಿ ಅವಧಿ ಹೆಚ್ಚು ಕಡಿಮೆ ಆಗಿದೆ. ಅದನ್ನ ಸರಿಪಡಿಸೋ ಕೆಲಸ ಮಾಡ್ತೀವಿ. ನನ್ನ ಮಾತಿಂದ ಯಾರಿಗಾದ್ರೂ ಬೇಸರವಾದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು. ಒಂದು ಅತ್ಯುನ್ನತ ಯೋಜನೆ 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ. ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ನಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ವಿಪಕ್ಷದ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸೆಪ್ಟೆಂಬರ್ವರೆಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗಿದೆ. ಈ ಬಗ್ಗೆ ಸಿಎಂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ಮೇಲೆ ಬೊಟ್ಟು ಮಾಡುವವರು ಕೇಂದ್ರ ಸರ್ಕಾರ ನೀಡಬೇಕಿರೋ ಬಾಕಿ ಹಣದ ಬಗ್ಗೆ ಯಾಕೆ ಮಾತನಾಡಲ್ಲ? ನಮ್ಮ ಗ್ಯಾರಂಟಿ ಯೋಜನೆಯನ್ನ ಬಿಜೆಪಿಯವರು ಕಾಪಿ ಮಾಡಿದ್ಯಾಕೆ ಅಂತ ಪ್ರಶ್ನಿಸಿದರು. ಕೇಳಿದಂಥ ಪ್ರಶ್ನೆ ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆ ಆಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವ್ರು ಬಂದು ಕೇಳಿದ್ದಾರೆ. ಅವ್ರ ಮಂತ್ರಿಗಳು ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ, ಐ ವಾಸ್ ದೇರ್. ಅವರು ಕಂತದ ಮೇಲೆ ಅವ್ರು ಹೇಳ್ತಾಯಿದ್ರು, ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ವಿ, ಇಷ್ಟು ಕಂತು ಬಿಡುಗಡೆ. ನಾನು ಆಫೀಸರ್ಸ್ನ ಕರೆದು ಕೇಳಿದೆ. ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ 1-2 ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ,
ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು. 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. ಒಂದು ನಿಮಿಷ ಇರ್ರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ. ಇನ್ನು ಶಾಸಕ ಸುನಿಲ್ ಕುಮಾರ್ ಕೂಡ ಗೃಹಲಕ್ಷ್ಮಿ ಯೋಜನೆ ವಿಚಾರವಾಗಿ ಮಾತನಾಡಿದ್ದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. 2 ತಿಂಗಳ ಹಣ ಹಾಕಿಲ್ಲ ಅನ್ನೋ ಬದಲು ಪದೇ ಪದೇ ಆರೋಪ ಮಾಡ್ತಾರೆ. ಸರ್ಕಾರ ದಿವಾಳಿ ಆಗಿದೆ ಅನ್ನೋದನ್ನ ಸಚಿವರು ಒಪ್ಕೊಳ್ಳಿ ಅಂತ ಹೇಳಿದ್ರು. ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಬಹಳ ಒಳ್ಳೆ ಯೋಜನೆ, ಇದು ನಾವು ಒಪ್ಕೊಂಡು ನಾವೇನಿಲ್ಲ ಅಂತ ನಾನು ಹೇಳಲಿಲ್ಲ. 2 ತಿಂಗಳು ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು, ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ. ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇರೋದೇನು ಅಂತಂದ್ರೆ, ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಏಪ್ರಿಲ್ನ ಮೆದ್ದು ಹೆಂಗ್ ಮುಂದೆ ಒಪ್ಕೊಂಡ್ಬಿಡಿ ಅಷ್ಟೇ. ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ಸಚಿವರು ನೀಡಿದ ಉತ್ತರ ನಮಗೆ ಸಮಾಧಾನ ತಂದಿಲ್ಲ ಅಂತ ವಿಪಕ್ಷಗಳು ಆರೋಪಿಸಿದೆ. ಸಚಿವರು ಸರಿಯಾಗಿ ಉತ್ತರಿಸಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ಸರ್ಕಾರದ ಉತ್ತರ ಸಮಾಧಾನ ತರದೆ ನಾವು ಸಭಾತ್ಯಾಗ ಮಾಡ್ತಿದ್ದೇವೆ ಅಂತ ಅಶೋಕ್ ಹೇಳಿದರು. ಹೆಬ್ಬಾಳ್ಕರ್ ಅವರು ಸದನಕ್ಕೆ ಫೆಬ್ರವರಿ ಮಾರ್ಚಲ್ಲಿ 5,000 ಕೋಟಿ ಹಣವನ್ನ ಕೊಡದೆ ಯಾರು ತಾಯಂದಿರಿದ್ದಾರೆ ಕರ್ನಾಟಕದಲ್ಲಿರುವಂತ 1,26,00,000 ತಾಯಂದಿರಿಗೆ ಮೋಸ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಬರದೆ ನಾವು ಪ್ರಶ್ನೆ ಮಾಡಿದ್ದು, ಈ ಹಣ ಎಲ್ಲೋಯ್ತು? ಫೆಬ್ರವರಿ ಮಾರ್ಚಲ್ಲಿ ಕೊಟ್ಟಿಲ್ಲ ಅಂದ್ರೆ ಈ ಹಣ ಎಲ್ಲೋಯ್ತು? ಆ ಟೈಮಲ್ಲಿ ಫೆಬ್ರವರಿ ಮಾರ್ಚಲ್ಲಿ ನಿಮ್ಮ ಖಜಾನೆ ಖಾಲಿ ಆಗಿತ್ತಾ? ಹಣ ಇರ್ಲಿಲ್ವಾ ನಿಮ್ಮ ಹತ್ರ? ಬಿಕಾರಿ ಆಗಿತ್ತಾ ಸರ್ಕಾರ? ಯಾಕೆ ಮಹಿಳೆಯರಿಗೆ ಮೋಸ ಮಾಡ್ತೀರಾ? ಅವರ ಕನಸುಗಳಿಗೆಲ್ಲ 2 ತಿಂಗಳು ಕಲ್ಲು ಹಾಕ್ಬಿಟ್ರಿ, ಮೋಸ ಮಾಡಿದ್ರಿ, ದ್ರೋಹ ಮಾಡಿದ್ರಿ. ಅಧಿಕಾರಿಗಳು ತಪ್ಪುಗಳನ್ನ ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ, ಯಾಕೆ? ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ವಿಚಾರ ಪರಿಷತ್ನಲ್ಲೂ ಪ್ರತಿಧ್ವನಿಸಿದೆ. ಸರ್ಕಾರ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದೆ ಅಂತ ಬಿಜೆಪಿ ಸದಸ್ಯರು ಆರೋಪ ಮಾಡಿದರು. ಇದಕ್ಕೆ ಉತ್ತರಿಸಿದ ಸಭಾನಾಯಕ ಬೋಸರಾಜು, ನಮ್ಮ ಸರ್ಕಾರ ಪೀಠಕ್ಕೆ ಅಗೌರವ ತೋರಿಸಿಲ್ಲ, ಕೇಂದ್ರದ ಕೃತ್ಯ ಖಂಡಿಸಿ ಪ್ರತಿಭಟನೆ ಮುಗಿಸಿ ಕಲಾಪಕ್ಕೆ ಬರುವುದು ತಡ ಆಯಿತು ಅಂದರು. ಇನ್ನು ಸದನದಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ಪ್ರಸ್ತಾಪ ಮಾಡಿದ ಕಾಂಗ್ರೆಸ್ ಸದಸ್ಯರು ಸತ್ಯಕ್ಕೆ ಸಾವಿಲ್ಲ, ಸುಳ್ಳು ಕೇಸಿಗೆ ಆಯಸ್ಸಿಲ್ಲ ಅಂತ ಪ್ಲಕ್ ಕಾರ್ಡ್ ಹಿಡಿದು ಪ್ರದರ್ಶಿಸಿದ್ರು. ಈ ವೇಳೆ ಸದನವನ್ನ ಸರಿಯಾಗಿ ನಡೆಸೋಕೆ ಬಿಡಿ ಅಂತ ಸಭಾಪತಿ ಪ್ರಾಣೇಶ್ ವಿಪ್ ಜಾರಿ ಮಾಡಿದ್ರು. ಇನ್ನು ಪ್ಲಕ್ ಕಾರ್ಡ್ ಪ್ರದರ್ಶನದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ, ಪುಟಣ ಪ್ರದರ್ಶಿಸಿದ ಪ್ಲಕ್ ಕಾರ್ಡ್ನಲ್ಲಿ ಕೋಲಿದೆ, ಅದರಿಂದ ನಮಗೆ ಹೊಡೆದ್ರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದ್ರು. ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ? 10 ಗಂಟೆಗೆ ಬರಬೇಕಾಗಿತ್ತಲ್ಲ. ಅಥವಾ ಏನಾದರೂ ಸಮಸ್ಯೆ ಇದ್ರೆ ಪೀಠಕ್ಕೆ ಒಂದು ಪತ್ರನಾದ್ರೂ ಕೊಟ್ಟು ಕೇಳಿದ್ದಿದ್ರೆ ನಾವು ಕೂಡ ಸಹಕರಿಸ್ತಿದ್ವಿ. ಬೌದ್ಧ ಬಿಕ್ಕುಗಳಿಗೂ ಮಾನಸಿಕ ಸಂಭಾವನೆ ನೀಡಿ ಅಂತ ವಿಧಾನ ಪರಿಷತ್ ಸದಸ್ಯ ಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ 200 ಜನ ಬೌದ್ಧ ಬಿಕ್ಕುಗಳಿದ್ದಾರೆ. ಅರ್ಚಕರಿಗೆ ಕೊಡುವಂತೆ 6,000 ಮಾಸಿಕ ಸಂಭಾವನೆಯನ್ನ ಬೌದ್ಧ ಬಿಕ್ಕುಗಳಿಗೂ ಕೊಡಬೇಕು. ಅಂಬೇಡ್ಕರ್ ಅವರೇ ಬೌದ್ಧ ಧರ್ಮವನ್ನ ಒಪ್ಪಿಕೊಂಡಿದ್ದಾರೆ. ಬಿಕ್ಕುಗಳ ಅಸಿಸ್ಟೆಂಟ್ಗಳಿಗೂ 5,000 ಕೊಡಬೇಕು. ಬುದ್ಧ ವಿಹಾರಗಳ ರಕ್ಷಣೆಗೆ ಸರ್ಕಾರ ಬರಬೇಕು ಅಂತ ಶಿವಕುಮಾರ್ ಆಗ್ರಹಿಸಿದ್ರು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಯನ್ನ ಕರೆಸಿ ಮಾತನಾಡ್ತೀನಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದ್ರು. ಇವತ್ತು ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಸುಮಾರು ಒಂದು 80 ಬುದ್ಧ ವಿಹಾರಗಳಿದ್ದಾವೆ ಸಭಾಧ್ಯಕ್ಷರೇ. 200 ಬಿಕ್ಕುಗಳಿದ್ದಾರೆ. ಅವರು ರಾಜ್ಯದಲ್ಲಿ 200 ಬಿಕ್ಕುಗಳಿದ್ದಾರೆ. ಈ 80ನ ನಿರ್ವಹಣೆ ಮಾಡೋದಕ್ಕೆ ಇವರಿಗೆ ಯಾವುದೇ ತರಹದ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ ಇವರಿಗೆ. ಆಮೇಲೆ 6,000 ರೂಪಾಯಿ ಅವ್ರಿಗೂ ಕೊಡಬೇಕು ಬೌದ್ಧ ಬಿಕ್ಕುಗಳಿಗೆ ಅಂತ ನನ್ನ ಪ್ರಶ್ನೆ. ಕಾರ್ಪೊರೇಷನ್ಗಳಾದ್ರೂ ಮೇಂಟೈನ್ ಮಾಡಬೇಕು, ಇಲ್ಲ ಇವರಿಗೆ ದುಡ್ಡು ಕೊಡಬೇಕು. ಅಧ್ಯಕ್ಷರೇ, ಸೇವೆ ಸಲ್ಲಿಸಿದಿರೋ ಬೌದ್ಧ ಬಿಕ್ಕುಗಳಿಗೆ ಮಾಸಿಕ ಸಂಭಾವನೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊರೋನಾ ಸಭಾಧ್ಯಕ್ಷ ಈಗ ಕಾವೇರಿ ಆನ್ಲೈನ್ ಸರ್ವಿಸ್ ಪ್ರಾರಂಭವಾದ ಬಳಿಕ ನೋಂದಣಿ ಪ್ರಕ್ರಿಯೆ ವಿಳಂಬವಾಗಿದೆ ಅಂತ ಪರಿಷತ್ ಸದಸ್ಯ ಅರುಣ್ ಪ್ರಸ್ತಾಪ ಮಾಡಿದ್ದಾರೆ. ಸರ್ವರ್ ಸಮಸ್ಯೆ ಅಂತಾರೆ, ಸರ್ವರ್ ಕೆಪಾಸಿಟಿ ಹೆಚ್ಚಿಸಿ ಅಂತ ಅರುಣ್ ಮನವಿ ಮಾಡಿದರು. ಇದಕ್ಕೆ ಉತ್ತರ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಈ ಹಿಂದೆ ಆಧಾರ್, ಪಾನ್, ಪಾಸ್ಪೋರ್ಟ್ ಯಾವುದಾದ್ರೂ ಒಂದನ್ನು ಕೊಟ್ಟು ವೆರಿಫೈ ಮಾಡಿಸಬಹುದಾಗಿತ್ತು. ಆದರೆ ನಕಲು ತಡೆಗಟ್ಟೋಕೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ. ಕೆಲವರಿಗೆ ಇದು ಸಮಸ್ಯೆ ಆಗೋಗಿದೆ. ಎಲ್ಲ ಮಾಲೀಕತ್ವಕ್ಕೆ ಆಧಾರ್ ಇಂಟಿಗ್ರೇಟೆಡ್ ಮಾಡಬೇಕಾಗಿದೆ. ಲೋಪವನ್ನು ನಾವು ಸರಿಪಡಿಸ್ತಿದ್ದೀವಿ ಅಂತ ಹೇಳಿದ್ರು.
ಕಾವೇರಿ ಟು ತುಂಬಾ ಚೆನ್ನಾಗಿರುತ್ತೆ, ಸ್ಪೀಡ್ ಇರುತ್ತೆ, ಇಮಿಡಿಯೇಟ್ ಆಗಿ ಫೆಚ್ ಮಾಡಬೇಕು, ಈ ಸ್ವತ್ತನ್ನ ಫೆಚ್ ಮಾಡಬೇಕು ಕಾವೇರಿ ಟು. ಆ ಈ ಸ್ವತ್ತನ್ನು ಫೆಚ್ ಮಾಡುವಂಥ ಸಂದರ್ಭದಲ್ಲಿ ಈ ಸ್ವತ್ತಿನ ಸರ್ವರ್ ಏನಿರುತ್ತೆ ಅದು ಡೌನ್ ಇರುತ್ತೆ. ಇದನ್ನ ಒಂದು ಸ್ವಲ್ಪ ನಾವು ಇಂಟರ್ಫೇಸಿಂಗ್ ಆಫ್ 2 ಡಿಪಾರ್ಟ್ಮೆಂಟ್ಸ್ ಆಫ್ ಆರ್ 2 ಇದು ಸಾಫ್ಟ್ವೇರ್ ಇವತ್ತು ಈ ಯುಗದಲ್ಲಿ ಸರ್ವರ್ ಕೆಪಾಸಿಟಿ ಶುಡ್ ಬಿ ಇನ್ಕ್ರೀಸ್. ಇಲ್ಲ ಅಂದ್ರೆ ನಮಗೆ ನಾನು ಅವಾಗಲೇ ಹೇಳ್ದಂಗೆ ರೆವಿನ್ಯೂ ಬರುವಂಥ ಜಾಗದಲ್ಲಿ ನೀವು ಸರ್ವರ್ಸನ್ನ ನಾವೇನಾದ್ರೂ ವೀಕ್ ಮಾಡಿದ್ರೆ ಅಥವಾ ಅದಕ್ಕೆ ಬೇಕಾಗಿರುವಂಥ ಕೆಪಾಸಿಟಿನ ನಾವು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ರೆವಿನ್ಯೂ ಇಷ್ಟು ಚೆನ್ನಾಗಿ ಬರ್ತಾರೆ. ಯಾಕೆ ಆಧಾರ್ ಕಡ್ಡಾಯ ಮಾಡಿದ್ದೇವೆ, ಪ್ಯಾನ್ ಅನ್ನ ಯಾಕೆ ಈಗ ಕಡಿಮೆ ಮಾಡಿದ್ದೇವೆ? ನಾನು ಫಸ್ಟು ಆಧಾರು, ಪ್ಯಾನು ಮತ್ತೆ ಪಾಸ್ಪೋರ್ಟು 3ರಲ್ಲಿ ಯಾವುದಾದ್ರೂ ಒಂದು ದೃಢೀಕರಣ ಮಾಡಬೇಕು ಅಂತ ಹೇಳಿದೆ, ಆಯ್ತಾ? ಇದು ಏನಾಗಿದೆ, ಕೆಲವ್ರಿಗೆ ಕೈ ಕಟ್ಟಾಕ್ಬಿಟ್ಟಿದೆ. ಯಾರ್ಯಾರು ಮಾಡ್ತಾ ಇದ್ರು ಇಂಥ ಕಸುಬುಗಳು ಅವ್ರಿಗೆ ಇದೆಲ್ಲ ಸ್ವಲ್ಪ ಬಿಗಿ ಆಯ್ತು. ಅವರು ಇವಾಗ ಅದಕ್ಕೆ ಇದನ್ನ ಪ್ಯಾನ್ಗೆ ಆಪ್ಷನ್ ಕೊಡಿ ಅಂತ ಮತ್ತೆ ಕೇಳ್ತಾರೆ. ಖಾತಾ ಬೈಫರ್ಕೇಶನ್ ಅನ್ನ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ನಾನು ಅವ್ರ ಜೊತೆಗೆ ಮಾತಾಡ್ತೇನೆ. ಅದು ನಿಜವಾದ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರನ್ನ ಜಿ ಅಂತ ಬದಲಾವಣೆ ಮಾಡಿರುವ ಕೇಂದ್ರ ಸರ್ಕಾರದ ನಡೆ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಬೆಳಗಾವಿಯ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ನಾಯಕರು ಧರಣಿ ನಡೆಸಿದರು. ಪ್ರತಿಭಟನೆಯಲ್ಲಿ ಸಿಎಂ, ಡಿಸಿಎಂ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರು ಪಾಲ್ಗೊಂಡಿದ್ದರು. ಉದ್ಯೋಗ ಖಾತ್ರಿ ಯೋಜನೆ ಅವರ ಹೆಸರಿನಲ್ಲಿ ಇತ್ತು. ಅದನ್ನ ಚೇಂಜ್ ಮಾಡಿ ಎಂಥದ್ದು ಜಿ ರಾಮ್ಜಿ ಅಂತ. ಏನು ಇವ್ರಿಗೆ ತೊಂದರೆ ಏನಿತ್ತು? ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯವ್ರ ಕಂಡ್ರೆ ಆಗಲ್ಲ. ದ್ವೇಷದ ರಾಜಕಾರಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನು ಮತ್ತು ನಮ್ಮ ಏನು 1937ರಲ್ಲಿ ಜವಾಹರ್ಲಾಲ್ ನೆಹರು ಸ್ಥಾಪನೆ ಮಾಡಿದಂಥ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಆ ಶೇರ್ಸ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇಟ್ಕೊಳ್ದೆ ಇನ್ಯಾರ ಹೆಸರಿಗೆ ಇಟ್ಕೊಳಕ್ ಸಾಧ್ಯ? ಸೊ ಅದಕ್ಕೆ ಅವ್ರು ಇಟ್ಕೊಂಡ್ರು. ಅವ್ರೇನು ಸ್ವಂತ ಅಲ್ಲ, ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ದುಡ್ಡು ಕೊಟ್ಟಿತ್ತು. ಗಾಂಧಿಗೆ ಅಪಮಾನ. ಮುಂಬಡ್ತಿ ಮೀಸಲಾತಿಯಲ್ಲಿ ಕಡ್ಡಾಯವಾಗಿ ರೋಸ್ಟರ್ ಪದ್ಧತಿ ಜಾರಿಗೊಳಿಸಬೇಕು ಅಂತ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ, ದೇಶದಲ್ಲಿ ಒಳ ಮೀಸಲಾತಿ ಚರ್ಚೆಗಳು ನಡೀತಿವೆ. ಸಿಎಂ ಸಿದ್ದರಾಮಯ್ಯ ಅವರು ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಮಂಡನೆ ಮಾಡ್ತಿರೋ ಬಿಲ್ನ ಮುಂಬಡ್ತಿಯಲ್ಲಿ ರೋಸ್ಟರ್ ಪದ್ಧತಿ ಕೈಬಿಡಲಾಗಿದೆ. ಮುಂಬಡ್ತಿ ಮೀಸಲಾತಿಯಲ್ಲಿ ರೋಸ್ಟರ್ ಪದ್ಧತಿ ಅಳವಡಿಸಬೇಕು ಅಂತ ನಾರಾಯಣಸ್ವಾಮಿ ಆಗ್ರಹಿಸಿದರು. ಮುಖ್ಯವಾಹಿನಿಗೆ ತರಬೇಕಾದರೆ ಒಳ ಮೀಸಲಾತಿ ನಮ್ಮ ಸರ್ಕಾರ ಮಾಡಿರೋದು, ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರೋದು. ನೇರ ನೇಮಕಾತಿಯಲ್ಲಿ ರೋಸ್ಟರ್ ಸಿಸ್ಟಮ್ ಅನ್ನ ಜಾರಿ ಮಾಡಿದ್ದಾರೆ. ರೋಸ್ಟರ್ ಸಿಸ್ಟಮ್ ಅನ್ನ ಕೇವಲ ನೇರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ನೇರ ನೇಮಕಾತಿಯಲ್ಲಿ ನೌಕರರ ಮೀಸಲಾತಿ ಕೇವಲ 3% ಅನ್ನು ಮೀರೋದಿಲ್ಲ. 17% ಮೀಸಲಾತಿ 100% ನಾವು ಈ ರಾಜ್ಯದ ಶೋಷರಿಗೆ ಕೊಡಬೇಕಾದ್ರೆ ಉದ್ಯೋಗ ಅನುದಾನ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಆಡಳಿತ ಪಕ್ಷದ ಶಾಸಕರಾದ ರಂಗನಾಥ್ ನಿನ್ನೆ ಸದನದಲ್ಲೇ ಆರೋಪಿಸಿದರು. ಮಧುಗಿರಿ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕಿಂತಲೂ ಹೆಚ್ಚಿನ ಅನುದಾನ ನೀಡಲಾಗಿದೆ ಅಂತ ಅವರು ಆರೋಪಿಸಿದರು. ರಂಗನಾಥ್ ಆರೋಪಕ್ಕೆ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಅನುದಾನ ನಾನ್ ಕೊಡೋದಾ? ಅವರು ಕ್ಷೇತ್ರಕ್ಕೆ ಏನ್ ಬೇಕೋ ಅದನ್ನ ಸರ್ಕಾರದಿಂದ ಪಡಿಬೇಕು. 1000 ಕೋಟಿ ನಾನ್ ತಡೆ ಹಿಡಿದಿಲ್ಲ. ಸಿಎಂ, ಡಿಸಿಎಂ ಅವರ ದಯೆ, ಪ್ರೀತಿಯಿಂದ ನನ್ನ ಕ್ಷೇತ್ರಕ್ಕೆ 1000 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅನುದಾನ ವಿಚಾರವಾಗಿ ರಂಗನಾಥ್ ಮಾಧ್ಯಮದ ಮುಂದೆ ಚರ್ಚೆಗೆ ಬರಲಿ ಅಂತ ಸವಾಲ್ ಹಾಕಿದ್ರು. ಅವರು ಅವ್ರ ಕ್ಷೇತ್ರಕ್ಕೆ ಏನ್ ಬೇಕೋ ಅದನ್ನ ಸರ್ಕಾರದಿಂದ ಪಡಿಬೇಕು. ಅದಕ್ಕೆ ನಂದೇನು ಆಕ್ಷೇಪಣೆ ಏನಿಲ್ವಲ್ಲ. ಅವರೇ ಹೇಳ್ಕೊಂಡಲ್ಲ, 1000 ಕೋಟಿ ಕೊಟ್ಟಿದ್ದಾರೆ ನನಗೆ ಅಂತೇಳಿ. 1000 ಕೋಟಿನ 1000 ಕೋಟಿ ತಡೆ ಹಿಡಿದಿಲ್ಲ. ಅವ್ರು ಅಲ್ಲಲ್ಲ ಹೇಳ್ಬಿಡ್ತೀನಿ. ನಾನು ತಿಳಿದ ಮಟ್ಟಿಗೆ ಅರ್ಥ ಮಾಡ್ಕೊಂಡಂಗೆ ನನಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರು ಎಲ್ಲರೂ ಕೂಡ ಅವರ ಒಂದು ದಯೆಯಿಂದನೋ, ಅವರ ಪ್ರೀತಿಯಿಂದನೋ, ವಿಶ್ವಾಸದಿಂದನೋ 1000 ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಆದರೆ ಈ ಸಹಕಾರ ಇಲಾಖೆನಲ್ಲಿ ಮಾತ್ರ ಅನುದಾನದ ಕೊರತೆ ನನಗಾಗಿದೆ ಅಂತಕ್ಕಂಥದ್ದು ಅವರ ಆರೋಪ. ನಾನು ಸೈಟ್ ಕೊಡ್ತೀವಿ ಅಂತ ವಿಕಲಚೇತನ ಕುಟುಂಬಕ್ಕೆ ವಂಚನೆ ಎಸಗಲಾಗಿದೆಯಂತೆ. ವಂಚಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಗೃಹ ಸಚಿವರಿಗೆ ದೂರು ನೀಡಲಾಗಿದೆ.
ಬೆಳಗಾವಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕಾಲಿಗೆ ಬಿದ್ದು ನ್ಯಾಯ ಕೊಡಿಸಿ ಅಂತ ವಿಕಲಚೇತನ ಕುಟುಂಬ ಅಂಗಲಾಚಿದೆ. ಕೆನದಾಳ ಗ್ರಾಮದ ಬಾಳವ ಯಲ್ಲಪ್ಪ ನಾಯ್ಕ ಅನ್ನುವವರಿಗೆ 2023ರಲ್ಲಿ ಫ್ಲಾಟ್ ಕೊಡಿಸ್ತೀವಿ ಅಂತ ನಂಬಿಸಿದ ಜಗದೀಶ್ ಮುತ್ತನಾಳ ಸತ್ಯಪ್ಪ ಅನ್ನುವವರು ಸುಮಾರು 6.5 ಲಕ್ಷ ಹಣ ವಸೂಲಿ ಮಾಡಿದಾರಂತೆ. ಇವರು ಕೊಡೋಕೆ ಹೋದ್ರೆ ಹಾರೋಗೇರಿ ಪೊಲೀಸರು ನಮಗೆ ಬೆದರಿಸಿ ಕಳಿಸ್ತಿದ್ದಾರೆ. ಇತ್ತ ಹಣವೂ ಇಲ್ಲದೆ ಅತ್ತ ಸೈಟು ಫ್ಲಾಟ್ ಕೂಡ ಇಲ್ಲದೆ ಕಂಗಾಲಾದ ದಂಪತಿ ಈಗ ನ್ಯಾಯಕ್ಕಾಗಿ ಗೃಹ ಸಚಿವರ ಮೊರೆ ಹೋಗಿದ್ದಾರೆ. ಇದೇ ಡಿಸೆಂಬರ್ 21ರಂದು ರಾಷ್ಟ್ರೀಯ ಪೋಲಿಯೋ ಲಸಿಕಾ ದಿನ ಆಚರಿಸಲಾಗ್ತಾ ಇದೆ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ನಡೆಸಿದರು. ಡಿಸೆಂಬರ್ 21ರಂದು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಅಂತ ಹೇಳಿದರು. ಪೋಲಿಯೋ ಬೂತ್ ಬಗ್ಗೆ ಮಾಹಿತಿ ಪಡೆಯಲು ಆಪ್ ಸಹ ಲಭ್ಯವಿದೆ ಅಂತ ಹೇಳಿದರು. ಯಾಕೆ ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಈ 21ನೇ ಡಿಸೆಂಬರ್ ರಾಷ್ಟ್ರೀಯ ಲಸಿಕಾ ದಿನ ಅಂತ ಘೋಷಣೆ ಮಾಡಲಾಗಿದೆ. ಎಲ್ಲರಿಗೂ ಕೂಡ ಪಲ್ಸ್ ಪೋಲಿಯೋ ವ್ಯಾಕ್ಸಿನೇಷನ್ ಆ ಮಕ್ಕಳಿಗೆ 2 ಹನಿ ಲಸಿಕೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. 62,40,114 ಮಕ್ಕಳಿಗೆ ಈ ಲಸಿಕೆಯನ್ನು ನೀಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೇವೆ. ಪ್ರತಿಯೊಂದು ಕಡೆ ಬೂತ್ಗಳನ್ನು ರಚನೆ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ 33,258 ಬೂತ್ಗಳ ರಚನೆ ಮಾಡ್ತೀವಿ ಮತ್ತು ಅದಕ್ಕೆ ಅಗತ್ಯ ಇರುವಂಥ ಸಿಬ್ಬಂದಿ ತಂಡಗಳು ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 1,13,115 ಲಸಿಕಾ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗ್ತಾರೆ. ಯಾರ್ಯಾರು ಬರೋಕ್ಕಾಗಿಲ್ಲ ಅವರ ಮನೆಗೆ ಭೇಟಿ ಕೊಟ್ಟು ಈ ಲಸಿಕೆಯನ್ನು ನೀಡುವಂಥದ್ದು ನಾವು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಪರಿಸರದ ಸಂರಕ್ಷಣೆ ಆಗಬೇಕು, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೂಡಲೇ ರದ್ದಾಗಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಂಜೂರು ಮಾಡಬೇಕು ಅಂತ ಬೇಡಿಕೆ ಕೇಳಿಬಂತು. ಬಂಧಿಖಾನೆ ಇಲಾಖೆ ಡಿಜಿಪಿಯಾಗಿ ಅಧಿಕಾರ ಕೈಗೆತ್ತಿಕೊಂಡ ಬೆನ್ನಲ್ಲೇ ಅಲೋಕ್ ಕುಮಾರ್ ಆಕ್ಟಿವ್ ಆಗಿದ್ದಾರೆ. ಕರ್ನಾಟಕದ ಪ್ರಮುಖ ಜೈಲುಗಳ ಮೇಲೆ ದಾಳಿ ನಡೆಸಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ಮೇರೆಗೆ ಬೆಂಗಳೂರು, ಬೆಳಗಾವಿ, ಮೈಸೂರು, ವಿಜಯಪುರ ಜೈಲುಗಳ ಮೇಲೆ ದಾಳಿ ಮಾಡಲಾಗಿದೆ. ಇನ್ನು ತಪಾಸಣೆ ವೇಳೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 6 ಮೊಬೈಲ್ ಫೋನ್, 4 ಚಾಕು, ಮೈಸೂರು ಜೈಲಿನಲ್ಲಿ 9 ಫೋನ್, 11 ಸಿಮ್, ಬೆಳಗಾವಿ ಜೈಲಿನಲ್ಲಿ 4 ಫೋನ್ ಹಾಗೂ 366 ಗ್ರಾಂ ಗಾಂಜಾ, ಮಂಗಳೂರು ಜೈಲಿನಲ್ಲಿ 4 ಫೋನ್, ವಿಜಯಪುರ ಜೈಲಿನಲ್ಲಿ 1 ಮೊಬೈಲ್ ಪತ್ತೆಯಾಗಿದೆ ಅಂತ ಅಲೋಕ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಮೇಲೆ ಐಟಿ ರೇಡ್ ಮಾಡಿದೆ. ಆದಾಯ ತೆರಿಗೆ ವಂಚನೆ ಆರೋಪದ ಅಡಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಅಲ್ಲಿರುವ ಪಬ್ ಮೇಲೆ ದಾಳಿ ಮಾಡಲಾಗಿದೆ. 5 ಇನೋವಾ ಕಾರ್ನಲ್ಲಿ ಬಂದ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪಬ್ ಮೇಲೆ ಹೂಡಿಕೆ ಮಾಡಿದ್ದ ಹಣದ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಆದಾಯ ತೆರಿಗೆ ಸಂಬಂಧಿಸಿದ ದಾಖಲೆಯನ್ನು ಜಾಲಾಡ್ತಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಾನಪದ ಹಾಡುಗಾರ ಮೈಲಾರಪ್ಪ ಸಣ್ಕಲಪ್ಪ ಮಡಿವಾಳರ ಅಲಿಯಾಸ್ ಮ್ಯೂಸಿಕ್ ಮೈಲಾರಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಇದೀಗ ಮೈಲಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾಲಿಂಗಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಮೈಲಾರಿಯನ್ನ ಅರೆಸ್ಟ್ ಮಾಡಿದ್ದಾರೆ. ವೈದ್ಯಕೀಯ ತಪಾಸಣೆ ಬಳಿಕ ಮೈಲಾರಿಯನ್ನ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ನಿನ್ನೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮೈಲಾರಿ ಎಸ್ಕೇಪ್ ಆಗಿದ್ದಂತೆ ಇವತ್ತು ತಿಕೋಡಾದಿಂದ ವಿಜಯಪುರಕ್ಕೆ ಪ್ರಯಾಣ ಮಾಡ್ತಾ ಇದ್ದ ವೇಳೆ ಆರೋಪಿಯನ್ನ ಬಂಧಿಸಲಾಗಿದೆ. ರೈತರಿಂದ ನೇರವಾಗಿ ಜೋಳ ಖರೀದಿಯಲ್ಲಿ ಗೊಂದಲ ವಿಚಾರಕ್ಕೆ ಹಾಸನದಲ್ಲಿ ಕೆಎಂಎಫ್ ಪಶು ಆಹಾರ ಕೇಂದ್ರಕ್ಕೆ ರೈತರು ಮುತ್ತಿಗೆ ಹಾಕಿದ್ದಾರೆ. ರಾಜ್ಯ ಕೆಎಂಎಫ್ನಿಂದ 10,000 ಮೆಟ್ರಿಕ್ ಟನ್ ಜೋಳ ಖರೀದಿಗೆ ಸೂಚನೆ ಕೊಡಲಾಗಿತ್ತು. ನಿನ್ನೆವರೆಗೂ ಕೆಎಂಎಫ್ 9,000 ಮೆಟ್ರಿಕ್ ಟನ್ ಖರೀದಿಸಿತ್ತು. ಆದರೆ ನಿನ್ನೆಯಿಂದ ಲೋಡ್ ಗಟ್ಟಲೆ ಜೋಳ ತುಂಬಿಕೊಂಡು ರೈತರು ಬಂದಿದ್ದಾರೆ. ಆದರೆ ಸರ್ಕಾರದ ಆದೇಶ ಮೀರಿ ನಾವು ಖರೀದಿಸಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕೆಎಂಎಫ್ ನಡೆಗೆ ರೊಚ್ಚಿಗೆದ್ದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರೈತರಿಂದಲೇ ನೇರವಾಗಿ ಜೋಳ ಖರೀದಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೊಪ್ಪಳದಲ್ಲಿ ಬಿಎಸ್ಪಿಎಲ್ ಕಾರ್ಖಾನೆ ಆರಂಭಿಸಿ ಉದ್ಯೋಗ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅನ್ನದಾತರ ಪ್ರತಿಭಟನೆ 13ನೇ ದಿನಕ್ಕೆ ಕಾಲಿಟ್ಟಿದೆ. ಕೊಪ್ಪಳ ತಹಸೀಲ್ದಾರ್ ಕಚೇರಿಯ ಮುಂದೆ ಬಿಎಸ್ಪಿಎಲ್ ಕಾರ್ಖಾನೆಗಾಗಿ ಭೂಮಿ ಕಳೆದುಕೊಂಡಂತಹ ರೈತರು ಅರೆಬೆತ್ತಲೆಯಾಗಿ ಧರಣಿ ಕುಳಿತಿದ್ದಾರೆ. ಕಾರ್ಖಾನೆಗಾಗಿ ಭೂಮಿ ಕಳೆದುಕೊಂಡು 20 ವರ್ಷವಾಗಿದೆ. ಭೂಮಿ ಕಳೆದುಕೊಂಡವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ಖಾನೆ ಪರವಾಗಿಯೂ ಧರಣಿ ಸತ್ಯಾಗ್ರಹ ನಡೆಸಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಕೆಸವಿನಹಕ್ಲು ಗ್ರಾಮದಲ್ಲಿರುವ ಕ್ರಷರ್ನಿಂದ ಭಾರೀ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಕಾಡಿನ ಮಧ್ಯೆ ಕಲ್ಲು ಗಣಿಗಾರಿಕೆ ನಡೀತಿದೆ ಅನ್ನುವ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಬಿತ್ತರಿಸಿತ್ತು. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 70ರಿಂದ 80 ಅಡಿ ಆಳದವರೆಗೂ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಡೀತಿದೆ ಅನ್ನುವ ಆರೋಪವನ್ನ ಸ್ಥಳೀಯರು ಮಾಡಿದ್ರು. ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಬೆಂಗಳೂರಿನ ಲಿಂಗಧೀರನಹಳ್ಳಿಯಲ್ಲಿ ಬಾರ್ ವಿರೋಧಿಸಿ ಮಹಿಳಾ ಮಣಿಯರು ಬೀದಿಗಿಳಿದಿದ್ದಾರೆ. ಸಪ್ತಗಿರಿ ಟಾನಿಕ್ ವಿರುದ್ಧ ಡಿ ಗ್ರೂಪ್ ನೌಕರರ ಬಡಾವಣೆಯ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ. ಕೂಡಲೇ ಬಾರ್ ಮುಚ್ಚಬೇಕು ಅಂತ ಒಕ್ಕೊರಲಿನಿಂದ ಆಗ್ರಹ ಕೇಳಿಬಂದಿದೆ. ಕೆಲವು ಕಡೆ ಅನಧಿಕೃತವಾಗಿ ಬಾರ್ ತಲೆ ಎತ್ತುತ್ತಾ ಇದೆ. ಕೂಡಲೇ ಮಹಿಳಾ ಆಯೋಗ ಮಧ್ಯಪ್ರವೇಶಿಸಬೇಕು, ಬಾರ್ ಕ್ಲೋಸ್ ಮಾಡಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದರು. ಕಲಬುರಗಿಯಲ್ಲಿ ಡಿಜಿಟಲ್ ಅರೆಸ್ಟ್ ಮುಖಾಂತರ ಇಬ್ಬರಿಗೆ ಕೋಟ್ಯಂತರ ಹಣಕ್ಕೆ ಟೋಪಿ ಹಾಕಲಾಗಿದೆ. ನಿಮ್ಮ ಮೊಬೈಲ್ ನಂಬರ್ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಕೆಯಾಗಿದೆ ಅಂತ ನಿವೃತ್ತ ಅಧಿಕಾರಿ ಮಹಮ್ಮದ್ ಅಲಿಗೆ ಕರೆ ಮಾಡಿದ್ದಾರೆ. ಸಿಬಿಐ ಆಫೀಸರ್ ಸೋಗಿನಲ್ಲಿ ವಾಟ್ಸ್ಆಪ್ ಮೂಲಕ ವಿಡಿಯೋ ಕಾಲ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಬಳಿಕ ಅಕೌಂಟ್ ಡೀಟೇಲ್ಸ್ ಪಡ್ಕೊಂಡ ವಂಚಕರು ನಿಮ್ಮನ್ನು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮಾಡ್ತೀವಿ ಅಂತ ಹಣ ಹಾಕಿಸಿಕೊಂಡು ವಂಚಿಸಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮಂಗಳ ಜಲಾಶಯದಲ್ಲಿ ನೀರು ಸೋರಿಕೆ ಉಂಟಾಗಿದೆ. ಡ್ಯಾಂನ ಏರಿಯಲ್ಲಿ ತೂತು ಬಿದ್ದು ನೀರು ಸೋರಿಕೆ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಡ್ಯಾಂ ನೀರು ಸೋರಿಕೆ ಆಗ್ತಾ ಇದೆ. ಕ್ರಸ್ಟ್ ಗೇಟ್ ಪಕ್ಕದಲ್ಲೇ ತೂತು ಬಿದ್ದು ನೀರು ರಭಸವಾಗಿ ಹರಿತಾ ಇದೆ. ಕೂಡಲೇ ನೀರು ಸೋರಿಕೆ ತಡೆಗಟ್ಟಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ಅಪಾರ್ಟ್ಮೆಂಟ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಜಾರಿ ಮಾಡಿದೆ. ಅಪಾರ್ಟ್ಮೆಂಟ್ನಲ್ಲಿ ಕರಳು ಬೇನೆ ಪ್ರಕರಣ ವರದಿಯಾಗಿತ್ತು. ಕುಡಿಯೋ ನೀರಿಗೆ ಕಲುಷಿತ ನೀರು ಮಿಕ್ಸ್ ಆಗಿ ಘಟನೆ ನಡೆದಿತ್ತು. ಇದೀಗ ಘಟನೆಯ ಸಂಬಂಧ ವರದಿ ಕೋರಿ ಅಪಾರ್ಟ್ಮೆಂಟ್ಗೆ ನೋಟಿಸ್ ನೀಡಿದೆ. ನೀರಿನ ಗುಣಮಟ್ಟ ಕಾಪಾಡಿಕೊಳ್ಳಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾಡುಕೋಣದ ನೋಟಕ್ಕೆ ಬೆದರಿದ ಹುಲಿ ಸ್ಥಳದಿಂದ ಕಾಲ್ಕಿತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕುಳಕಿಯ ಕಾಳಿ ಹುಲಿ ರಕ್ಷಿತ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಬೇಟೆಯಾಡಿದ್ದ ಪ್ರಾಣಿಯನ್ನ ಹುಲಿ ತಿಂತಾಯಿತ್ತು. ಈ ವೇಳೆ ಅಲ್ಲಿಗೆ ದೈತ್ಯ ಕಾಡುಕೋಣ ಎಂಟ್ರಿ ಕೊಟ್ಟಿದೆ. ಕಾಡುಕೋಣದ ನೋಟಕ್ಕೆ ಬೆದರಿದ ಹುಲಿ ಹಾರಿ ಓಡ್ ಹೋಗಿದೆ. ಈ ದೃಶ್ಯ ಜಂಗಲ್ ಸಫಾರಿಗೆ ಬಂದಿದ್ದಂತಹ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಥಿಯೋಪಿಯಾ ಪ್ರವಾಸದಲ್ಲಿದ್ದಾರೆ. ಇವತ್ತು ಇಥಿಯೋಪಿಯಾದ ಸಂಸತ್ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದರು. ಇಥಿಯೋಪಿಯಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಇದೆ. ನಾನು ನನ್ನ ದೇಶದಲ್ಲಿ ಇರುವಂತಹ ಅನುಭವ ಆಗಿದೆ ಅಂತ ಪ್ರಧಾನಿ ಹೇಳಿದ್ದಾರೆ. ಜಾಗತಿಕ ಫುಟ್ಬಾಲ್ ಐಕಾನ್ ಲಿಯೋನೆಲ್ ಮೆಸ್ಸಿ ಗುಜರಾತ್ನ ಜಾಮ್ನಗರದಲ್ಲಿರುವ ವಾಂತಾರಾಗೆ ಭೇಟಿ ನೀಡಿದರು. ಮೆಸ್ಸಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ಈ ವೇಳೆ ಮೆಸ್ಸಿಗೆ ವಂತಾರ ಸಂಸ್ಥಾಪಕ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ದಂಪತಿ ಸ್ವಾಗತ ಕೋರಿದರು. ವಂತಾರದಲ್ಲಿರೋ ಅಂಬೆ ಮಾತಾ ಗಣೇಶ, ಹನುಮಾನ್ ಮತ್ತು ಶಿವ ಮಂದಿರದಲ್ಲಿ ಪೂಜೆಯಲ್ಲಿ ಮೆಸ್ಸಿ ಭಾಗಿಯಾಗಿ ವಿಶೇಷ ಆರತಿಯನ್ನು ಸಲ್ಲಿಸಿದರು. ಬಳಿಕ ವಂತಾರದಲ್ಲಿನ ಪ್ರಾಣಿಗಳ ವೈವಿಧ್ಯ ಜಗತ್ತು ಕಂಡು ಪುಳಕಿತರಾದರು. ಒಂದಿಷ್ಟು ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸಪಟ್ಟರು. ವಂತಾರದ ಆತಿಥ್ಯಕ್ಕೆ ತುಂಬಾ ಖುಷಿಪಟ್ಟರು.